ಇನ್ನೊಂದು ಕಡೆಯಿಂದ ಪಡೆದಿದ್ದ ಕಪ್ಪೆಗೊಂದು ಹಾಲೊಂದು ಹೆಡೆಯಿಂದ ಎತ್ತಿ ನೆರಳನ್ನು ಕೊಡುತ್ತಾ ಇದೆ. ಇದೆಲ್ಲವೂ ದೇವಿಯ ಮಹಾತ್ಮೆ ಇರುತ್ತದೆ. ಇನ್ನೇನು ಪ್ರಪಂಚದಲ್ಲಿ ಕಾಣಬೇಕಾದದ್ದು ಇಂಥ ದೃಶ್ಯವೇ ವಿನಃ ಒಬ್ಬರನ್ನೊಬ್ಬರು ಕತ್ತರಿಸುವ ದೃಶ್ಯ ಅಲ್ಲ ಎನ್ನುವುದನ್ನು ಹೋಲಿಸುವುದಕ್ಕಾಗಿಯೇ ದೇವಿಯು ಮಾಡಿದ ಈ ಸೃಷ್ಟಿ ಸಂಕಲ್ಪಿರುವುದಾಗಿದೆ. ಕದಂಬವನವನ್ನು ವರ್ಣಿಸುವುದಕ್ಕಾಗಿ ಬಂದವರಂತ ವಿಜಯವಲ್ಲ. ತನ್ನ ವಿಶ್ವರೂಪವನ್ನು ಸುಗ್ರೀವನಿಗೆ ಇಟ್ಟವರು, ಧೂಮ್ರಾಕ್ಷಗಳ ಸುಟ್ಟು ಧೂಮಾವತಿಯಾದವರು, ಚಂಡಮುಂಡರನ್ನ ಕೊಂದು ಚಂಡಿಕರುದೇ ಆದರಲ್ಲ ಆ ದೇವಿಯನ್ನ ಕಾಣುವುದಕ್ಕಾಗಿ ಬಂದವರು. ಎಲ್ಲಿದ್ದಾಳೆ ಅವರು? ವಿರಾಜಮಾನವಾಗಿ ವಿಜೃಂಭಿಸುತ್ತಾ ಇದ್ದಾಳೆ. ಯಾಕೆ ಚಂಡಮುಂಡರಿಗೆ ಇವರನ್ನು ಕಂಡಾಗ ತಾವು ಗಂಡುಗಳಿಗಳು ಎನ್ನುವುದೇ ಮರೆತು ಹೋಯಿತು ಅಂತ ಅರ್ಥ ಇಲ್ಲ. ಬಹುಶಃ ದಾನವರ ಸಂತತಿ ಅಳಿವ ಕಾಲ ಬಂತಲ್ಲದೆ ಬೇರೇನೂ ಅಲ್ಲ. ಇವರನ್ನು ತಿಳಿದದ್ದೇ ಕಡಿಮೆಯಾಯಿತು. ಮಾಡುವುದಕ್ಕೇನುಂಟು? ಶುಂಭನ ಕೂಡೆ ಭಾಷೆಯನ್ನು ಬರೆದು ಬಂದಿದೆ. ಮಾಡುವಿಲ್ಲವೇ ಎನ್ನುವ ಹಾಗೆ, ಬದುಕಿದರೆ ದೇವಿ ಸಹಿತ ಬರುತ್ತೇನೆ ಎನ್ನುವ ಹಾಗೆ. ಅಂತಾದ ಮೇಲೆ ಉತ್ತರದಿಂದ ಪ್ರಶ್ನಿಸಬೇಕಾದದ್ದು ರಕ್ತ ಬೀಜದ ಧರ್ಮಕುಲ. ಚಂಡಮುಂಡರ ಹಾಗೆ ಪ್ರಶ್ನೆ ಅಲ್ಲ. ನಾನು ಅವಳನ್ನು ದೇವಿ ಎನ್ನುವ ಹಾಗೆ ಆರಾಧಿಸಿದ್ದು. ಹಾಗಂತ ಶುಂಭದಾನವ ಅವಳು ಮಾನಿನಿ ಎನ್ನುವ ಕಾರಣಕ್ಕಾಗಿ ಬಯಸಿದ್ದು. ಶುಂಭನ ಆಳಾಗಿ ಬಂದದರಿಂದ ಮಾನಿನಿಯನ್ನೇ ಕರೆದಿರಲ್ವಾ? ಶೋಣಿತದ ಶುಂಭದಾನವರ ಮುದ್ದಿನ ಅಳಿಯನು ಹೌದು,
ದೊಡ್ಡದಾದ್ದರಿಂದ ಅಂಬಿನ ಹಾಗೆ ಮಾತನಾಡುತ್ತಾ ಇಲ್ಲ. ತಾಯೇ, ಲೋಕನಾಯಕ ಶುಂಭಧಾರವ, 14 ಲೋಕದ ಆಧಿಪತ್ಯವನ್ನು ಹೊಂದಿಕೊಂಡವ ಶುಂಭಧಾರವ. ಅಂತ ಶುಂಭಧಾನವ ನಿಮ್ಮನ್ನ ಬಯಸಿದ್ದು ವಿವಾಹ ಆಗಬೇಕೆನ್ನುವ ಕಾರಣಕ್ಕಾಗಿ ಲೋಕದಲ್ಲಿ ಅನಂತ್ಯ ರಕ್ತವೊಂದು ಅರಸನಿಗೆ ಅರಿವಿಲ್ಲದ ಹಾಗೆ ಭೇಟಿಗೆ ಬಂದಾಗ ಅರಿತ ನಂತರ ತನ್ನ ಸ್ವಾಧೀನವನ್ನು ಮಾಡಿಕೊಳ್ಳುವ ಸರ್ವಾಧಿಕಾರ ಎನ್ನುವುದು ಲೋಕನಾಯಕನಿಗೆ ಇದ್ದೇ ಇರ್ತದೆ. ಹಾಗಾಗಿ ನಿನ್ನನ್ನು ಬಯಸಿದ್ದು ನೀತಿಯಿಂದ ಹೇಳಿದರೆ ಧಿಕ್ಕರಿಸಿ ವಿರವನ್ನು ಬಯಸಿದೆಯಲ್ಲ, ಇದು ಸರಿಯಲ್ಲ ತಾಯಿ. ನಾನು ಒಬ್ಬನೇ ಬರಲಿಲ್ಲ, ನಿನ್ನ ಮಗನಾದ ರಕ್ತ ಬೀಜನಿಗೆ ಕೈವಾಡದಲ್ಲಿ ಕಳ್ಳಕ್ಕೆ ಎಳೆಯಲಿಲ್ಲ. ಬಣಯೇನು ಎನ್ನುವುದನ್ನ ಅರಿತವನೇ ನೀನೇ ಸೂಚಿಸಿದ್ದೀಯ. ಅಂಬಿಕೆಯ ಮದುವೆ ಅಂಬಿನ ಮನೆಯಲ್ಲಿ ಗೆದ್ದವರೊಡನೆ. ಹೌದು. ಆದರೂ
ನಿನ್ನ ದೇಹವನ್ನು ಕಡೆ ಒಂದು ಭೂಮಿ ಕೋಟಿ ಕೋಟಿ ದೈತ್ಯರ ಉದ್ಭವ